ನಿದ್ದೆ ಬರ್ತಾ ಇದೆ, ಆದರೂ ಮಲ್ಕೊಳಕ್ಕಾಗ್ತಿಲ್ಲ. ಎಚ್ಚರ ಆಗ್ಬಿಡುತ್ತೆ. ಯಾಕೆ ಅಂದರೆ 5 ಗಂಟೆಗೆ ಎದ್ದು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಇವತ್ತು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತಿದೆ ಸೆಕೆಂಡ್ PUCದು. ಸೊ ಬ್ಯಾಂಗ್ಳೂರ್ ಹೋಗಬೇಕು ಅಂತ ಹೇಳಿ ರಪ್ಪಂತ ಎದ್ದು ಕೈ ನೋಡಿ ಮಂತ್ರ ಹೇಳಿ ಬೆಡ್ಶೀಟ್ ಮಡ್ಚಿಟ್ಟು, ಸೊ ನೆಕ್ಸ್ಟು ನಮ್ಮ ಕಿಟ್ಟಿ ಅಲ್ಲೇ ಬಂದ ರೂಮ್ ಒಳಗಡೆ. ಅವನನ್ನು ಸ್ವಲ್ಪ ಮುದ್ದು ಮಾಡಿ ಅವನಿಗೊಂದು ಮುದ್ದು ಕೊಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಹೇಳಿ ನಾನು ವಾಶ್ರೂಮ್ ಕಡೆ ಹೊರಟೆ. ನಮ್ಮ ಕಿಟ್ಟಿ ಅಂತೂ ಎಲ್ಲಿ ಹೋದರೂ ಬಿಡಲ್ಲ, ಹಿಂದೆ ಬರ್ತಾನೆ ಇದ್ದಾನೆ. ವಾಶ್ರೂಮ್ಗೂ ಬಂದ, ಅವನ್ನ ಬೈದು ಆಚೆ ಕಳಿಸಿ ನಾನು ಫ್ರೆಶ್ ಅಪ್ ಆಗಿ ಹೊರಡೋಣ ಅಂತ ಬ್ರಷ್ ಮಾಡಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ನೀಟಾಗಿ ರೆಡಿಯಾಗಿಬಿಡೋಣ ಅಂತ ಹೇಳಿ ರಪ ಅಂತ ಮುಖನ ಉಜ್ಜಿದ್ದು. ಸೊ ಮುಖ ನೀಟಾಗಿ ತೊಳ್ಕೊಂಡು ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಸೊ ಬಂದವಳೆ ಸೀದಾ ಬಂದರೆ ಇಲ್ಲಿ ಇನ್ನೂ ಇವರಿಬ್ಬರು ಮಲ್ಗೆ ಇದ್ದಾರೆ, ನಮ್ಮಣ್ಣ ನಮ್ಮಮ್ಮ. ಸೊ ಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ರೆಡಿ ಆಗಬೇಕಲ್ವಾ. ಸೊ ಎಷ್ಟೊತ್ತೊಂದು ರಾತ್ರಿ ಆದ್ರೂ ರೆಡಿಯಾಗಿ ಹೋಗಲೇಬೇಕು. ಸೊ ರೆಡಿಯಾಗಿ ಗೀಮು ಹಾಕ್ಕೊಂಡು ಒಂದಷ್ಟು ಮೇಕಪ್ ಮಾಡಿಕೊಂಡು ಈ ರೀತಿ ರೆಡಿ ಆಗಿಬಿಟ್ಟೆ. ಸೊ ರೆಡಿಯಾಗಿ ಹೊರಟೇ ಬಿಟ್ಟೆ. ನಮ್ಮಮ್ಮ ಅಷ್ಟೊಂದು ಎದ್ರು. ಸೊ ನಾನು ಕಿಟ್ಟಿಗೂ ಬಾಯ್ ಮಾಡಿ ನಮ್ಮಮ್ಮಂಗೂ ಬಾಯ್ ಮಾಡಿ ಹೋಗೋಣ ಅಂತ ಆಚೆ ಹೊರಟನಂತೆ. ಸೊ ಗಾಡಿ ಮೇಲೆ ಇಬ್ಬನಿ ಎಲ್ಲ ಬಿದ್ದು ತೇವ ಆಗಿತ್ತು. ಕೂತ್ಕೊಂಡ್ರೆ ತೇವ ಆಗುತ್ತೆ ಅಂತ ಹೇಳಿ ನಮ್ಮಮ್ಮ ಏನು ಮಾಡಿದ್ರು, ಒಂದು ಬಟ್ಟೆ ತೊಗೊಂಡು ಅದನ್ನು ನೀಟಾಗಿ ಒರೆಸ್ಕೊಡ್ತಾ ಇದ್ದಾರೆ. ಕಿಟ್ಟಿ ಕೂತಿದ್ದಾನೆ, ಅವನಿಗೂ ಬಾಯ್ ಮಾಡಿ ಹೊರಟೆ, ನಮ್ಮಮ್ಮಂಗೂ ಬಾಯ್ ಮಾಡಿ ಹೊರಟೆ. ಸೊ ಒಂದು ರೇಂಜ್ಗೆ ಬೆಳಕಾಗಿತ್ತು. ಸೊ ಹೊರಟೆ. ನಮ್ಮ ಮನೆ ಪಕ್ಕದಲ್ಲೇ ಇರೋ ಮಾರಮ್ಮನ ದೇವಸ್ಥಾನ ಇದು, ಇಲ್ಲಿ ಕಾಣಿಸ್ತಿದೆಯಲ್ಲ ಇದು. ಸೊ ಮಾರಮ್ಮಂಗೊಂದು ನಮಸ್ಕಾರ ಹೊಡೆದು ಮುಂದೆ ಹಾಗೆ ಗಾಡಿ ಓಡಿಸ್ಕೊಂಡು ಹೊರಟಿದ್ದಾಯಿತು. ಸೊ ಹಾಗೆ ಹೋಗ್ತಾ ನಮ್ಮೂರಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದು ಶನಿ ದೇವ್ರ ದೇವಸ್ಥಾನ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆ. ಸೊ ಅವರಿಗೂ ಒಂದು ನಮಸ್ಕಾರ ಹೊಡೆದು ಮುಂದೆ ಮೂವ್ ಆದ್ವಿ. ಸೊ ಮುಂದೆ ಅಂತೂ ಖಾಲಿ ರೋಡು, ನಾನೊಬ್ಬಳೇ ರಾಣಿ ಥರ ಫುಲ್ ಝೂಮಲ್ಲಿ ಹೋಗ್ತಾ ಇದ್ದೀನಿ. ಆದರೂ ಬೆಳಕಾಗ್ಬಿಟ್ಟಿದೆ, ಲೇಟ್ ಆಗ್ತಿದೆ, ಬಸ್ ಸಿಗಲ್ವೇನೋ ಅನ್ನೋ ಟೆನ್ಷನ್ ಬೇರೆ. ಆದರೂ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ರೋಡಲ್ಲಿ ಯಾರೂ ಇಲ್ವಲ್ಲ, ಅಲ್ಲೊಬ್ಬರು ಇಲ್ಲೊಬ್ಬರು. ಹಾಗೆ ಮೂವ್ ಆಗ್ತಾ ಇಲ್ಲೊಂದು TVS ಅಂಕಲ್ ಹೋಗ್ತಿದ್ರು, ಅವ್ರನ್ನ ಚೇಸ್ ಮಾಡಿ ನಾನು ಮುಂದಕ್ಕೆ ಹೋಗ್ಬಿಟ್ಟೆ. ಸೊ ಹಂಗೆ ಹೋದವಳು ಮಂಡ್ಯ ರೋಡ್ ತಲುಪಾಯಿತು. ಬಂದು ಬಸ್ ಸ್ಟ್ಯಾಂಡ್ಗೆ ಬೈಕ್ ಹಾಕಿ ಟಿಕೆಟ್ ತೊಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ. ಸೊ ಬಸ್ ಸ್ಟ್ಯಾಂಡಲ್ಲಿ ಬಂದರೆ ಇಲ್ಲಿ ನನ್ನ ಫ್ರೆಂಡ್ಸ್ ಇದ್ದರು. ಆಮೇಲೆ ಬೆಂಗಳೂರಿಗೆ ಬಂದಾಯಿತು. ಇದು ನೋಡಿ ನಾವು ಕಾಲೇಜಲ್ಲಿ ವ್ಯಾಲ್ಯೂಯೇಷನ್ ಮಾಡಿದ್ದು. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಮುಗಿಸ್ಕೊಂಡು ಮತ್ತೆ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ, ಮೆಟ್ರೋಗೆ ಹತ್ತಿದ್ವಿ. ಮೆಟ್ರೋ ಹತ್ತಿ ಆಯಿತು. ಸೊ ಏನೇನೋ ಮೆಟ್ರೋದಲ್ಲಿ ಸ್ವಾತಿಯವರು ಮೊಬೈಲ್ ನೋಡ್ತಾ ಕೂತಿದ್ದಾರೆ. ನಾನು ಹಂಗೆ ಒಂದು ಮಿರರ್ ಸೆಲ್ಫಿ ತೊಗೊಂಡು ಆ್ಯಂಡ್ ದೆನ್ ನೆಕ್ಸ್ಟ್ ಮೆಟ್ರೋದಲ್ಲಿ ಎಸ್ಕಲೇಟರ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಎಸ್ಕಲೇಟರ್ ಹತ್ತಿ ಓಡಿದ್ದಾಯಿತು. ಆ್ಯಂಡ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ರೈಲ್ವೆ ಸ್ಟೇಷನ್ಗೆ ಬಂದರೆ ಅಲ್ಲಿ ಬಂದು ಓಕೆ ಅಂತ ಹೇಳಿ ಟಿಕೆಟ್ ತೊಗೊಂಡು ಟ್ರೈನ್ ಹತ್ತಿದ್ದಾಯಿತು. ಟ್ರೈನಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ನನ್ನ ಫ್ರೆಂಡು ಇವಾಗ ಮಾಡಬೇಡ, ಚೆನ್ನಾಗಿ ಕಾಣಿಸ್ತಿಲ್ಲ, ಬೆಳಗ್ಗೆ ಮಾಡುವಂತೆ ಫ್ರೆಶ್ ಆಗಿರ್ತೀನಿ ಅಂತ ಹೇಳಿ ತಲೆ ಬಗ್ಗಿಸ್ಕೊತಾ ಇದ್ದಾರೆ. ಆದರೂ ನಾನು ಬಿಡ್ತಾಯಿಲ್ಲ, ಇಲ್ಲ ನೀನು ವೀಡಿಯೋ ಮಾಡಲೇಬೇಕು ನಾನು ಅಂತ ಹೇಳಿ ಮತ್ತೆ ಮಂಡ್ಯ ತಲುಪಿದ್ವಿ. ಟ್ರೈನಲ್ಲಿ ಬಂದು ನಾಯಿಗಳೆಲ್ಲ ಆರಾಮಾಗಿ ಮಲ್ಕೊಂಡಿದ್ರು, ಅವ್ರನ್ನೂ ಹಂಗೆ ಮಾತಾಡಿಸ್ತಾ ಮುಂದಕ್ಕೆ ಹೋಗ್ತಾಯಿದ್ವಿ. ಅದಕ್ಕೆ ನಮ್ಮ ಸ್ವಾತಿ ಬೇರೆ ಕಮೆಂಟ್ ಕೊಡ್ತಾಯಿದ್ರು ಏನೋ. ಸೊ ಆ ಕಮೆಂಟ್ಗೆ ನಾನೊಂದು ರಿಪ್ಲೈ ಕೊಟ್ಟು ಹಾಗೆ ಮುಂದೆ ನಡೆದ್ವಿ. ಸೊ ನಮ್ಮ ಮಂಡ್ಯ ತಲುಪಿಟ್ಟಿದ್ದೀವಿ ಆಲ್ರೆಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಹಾಗೆ ಹೋಗ್ತಾ ಮತ್ತೆ ನೋಡಿ ವೀಡಿಯೋ ಮಾಡೋಕ್ಕೆ ಹೋದರೆ ಅವ್ರ ಮುಖ ತೋರಿಸ್ತಾ ಇಲ್ಲ. ಆಮೇಲೆ ತಮ್ಮ ಬಂದ, ಅವನ ಜೊತೆ ಕತ್ಕೊಂಡು ಇಬ್ಬರು ಹೋದ್ವಿ. ಇಬ್ಬರು ಹೊರಟಾದ್ಮೇಲೆ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವಳು ಮುಖ ತೋರ್ಸೋಕ್ಕೆ ರೆಡಿ ಇಲ್ಲ. ಹೊರಟಿದ್ದಾಯಿತು. ಆಮೇಲೆ ಇಲ್ಲಿ ನೋಡಿ ಮತ್ತೆ ನಾನು ಸ್ಟ್ಯಾಂಡಿಂದ ಬೈಕ್ ತೊಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಚಂದ್ರನ್ನ ವೀಡಿಯೋ ಮಾಡಿಕೊಂಡು ಅಂತ ಹೇಳಿದ್ರೆ ನಮ್ಮೂರಿಗೆ ಕತ್ಲೆ ಆಗಿದೆ, ಆದರೂ ಓಡಾಡಲೇಬೇಕಲ್ವಾ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ಬಂದಿದ್ದಾಯಿತು. ಮನೆಗೆ ಬಂದರೆ ಅಮ್ಮ ಊಟ ಮಾಡ್ತಾಯಿದ್ರು, ಕಿಟ್ಟಿ ಅವ್ರು ಕೂತ್ಕೊಂಡು ನೋಡ್ತಾ ಇದ್ದ. ಅದಾದಮೇಲೆ ನಮ್ಮಮ್ಮ ಅವನಿಗೂ ತಿನ್ನಿಸ್ತಾ ಇದ್ರು, ಅವನು ಕೂತ್ಕೊಂಡು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್.